NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ 1ನೇ ತರಗತಿಗೆ ಮಗುವನ್ನು ಅಡ್ಮಿಷನ್ ಮಾಡಿಸಬೇಕು ಅಂದರೆ 6 ವರ್ಷ ಆಗಿರಲೇಬೇಕು ಅಂತ. ಈಗ ಈ ವಯೋಮತಿ ತುಂಬ ಜನ ಮಕ್ಕಳಿಗೆ ಅನ್ಯಾಯ ಆಗುತ್ತೆ, 1 ವರ್ಷ ಹೋಗ್ಬಿಡುತ್ತೆ ಅಂತ ತುಂಬ ಪೋಷಕರು ಕೇಳ್ಕೊಂಡಿದ್ರು. ಸೊ ವಯಸ್ಸಿನ ಮಿತಿಯನ್ನು ಸಡಿಲ ಮಾಡುತ್ತಾ ಸರ್ಕಾರ, ಇದು ಪ್ರಶ್ನೆ. ಇವತ್ತು ಮಧ್ಯಾಹ್ನ ಶಿಕ್ಷಣ ಸಚಿವರು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈಗಾಗಲೇ ವರದಿ ಕೊಡೋದಕ್ಕೆ ಸೂಚನೆಯನ್ನು ನೀಡಿದೆ ಸರ್ಕಾರ. ಈ ವರ್ಷಕ್ಕೆ ಸೀಮಿತವಾಗುವಂತೆ ವಯಸ್ಸಿನ ಮಿತಿಯನ್ನು ಸಡಿಲ ಮಾಡುವ ಸಾಧ್ಯತೆ ಇದೆ. ಆತಂಕದಲ್ಲಿರುವ ಪೋಷಕರಿಗೆ ರಿಲೀಫ್ ಕೊಡುತ್ತಾ ಸರ್ಕಾರ ಅಂತ ಪ್ರಶ್ನೆ ಕುತೂಹಲ ಮೂಡಿಸಿದೆ ಸಚಿವ ಮಧು ಬಂಗಾರಪ್ಪ ಅವರ ಸುದ್ದಿಗೋಷ್ಠಿ. NEP ಪ್ರಕಾರ 6 ವರ್ಷ ಆಗಿರಲೇಬೇಕು ಅಂತ. ಮೊದಲೆಲ್ಲ 5 ವರ್ಷ 10 ತಿಂಗಳು ಆ ಥರ ಇತ್ತು. ಈಗ ಬಾರ್ಡ್ರ್ನಲ್ಲಿರೋ ಮಕ್ಕಳು ಏನು ಮಾಡಬೇಕು? ಈ ವರ್ಷಕ್ಕೆ ಅನ್ವಯ ಆಗುವಂತೆ ವಯಸ್ಸಿನ ಮಿತಿಯನ್ನು ಸಡಿಲಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 6 ವರ್ಷ ವಯಸ್ಸಿನ ಮಿತಿಯನ್ನು ಸಡಿಲ ಮಾಡಿ ಈ ಹಿಂದೆ ಇದ್ದಂತಹ 5 ವರ್ಷ 10 ತಿಂಗಳು ಅಥವಾ 5 ವರ್ಷ ಮಾಡಬಹುದು ಅಂತ. 6 ತಿಂಗಳು ಅಥವಾ 5 ವರ್ಷ 5 ತಿಂಗಳು ನಿಯಮ ಜಾರಿ ಮಾಡಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಮಕ್ಕಳುಗಳಿಗೆ 1 ವರ್ಷ ಅನ್ಯಾಯವಾಗಿ ಹೋಗ್ಬಿಡುತ್ತೆ. ಈಗ ಉದಾಹರಣೆಗೆ 5 ವರ್ಷ 11 ತಿಂಗಳು 29 ದಿನ ಆಗಿದ್ರೂ NEP ಪ್ರಕಾರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಇಲ್ಲ. 6 ವರ್ಷ ತುಂಬಿರಲೇಬೇಕು ಅಂತ ಹೇಳ್ತಾರೆ. ಆ ಮಗು ಎಲ್ಲಿ ಹೋಗ್ಬೇಕೀಗ? ಇನ್ನೊಂದು ವರ್ಷ UKG-ನಲ್ಲೇ ಓದಬೇಕಾ? 1-2-3 ದಿನಗಳಿಗೋಸ್ಕರ. ಹಾಗಾಗಿ ಅದನ್ನು ನಿಯಮವನ್ನು ಸಡಿಲ ಮಾಡಿ ಅಂತ ಒತ್ತಾಯ ಇತ್ತು. ಸೊ ಈಗ ಸರ್ಕಾರದ ಮುಂದೆ ಹಲವಾರು ಆಯ್ಕೆಗಳಿದೆ. ಸರ್ಕಾರ ವರದಿ ಕೊಡಿ ಅಂತ ಕೇಳಿದರೆ ಇವತ್ತು ಸುದ್ದಿಗೋಷ್ಠಿ ಕರೆದಿರೋದ್ರಿಂದ ಸರ್ಕಾರ ಏನಾದರೂ ನಿರ್ಧಾರ ತಗೊಂಡಿದೆಯಾ ಈ ವಿಚಾರದಲ್ಲಿ? ಇದೊಂದು ವರ್ಷಕ್ಕೋಸ್ಕರ ನಾವು ನಿಯಮ ಸಡಿಲ ಮಾಡಿದ್ರೆ ಮುಂದಿನ ವರ್ಷಕ್ಕೂ ಅದೇ ರೀತಿ ಸ್ಟೂಡೆಂಟ್ಸ್ ಬಂದು ಕೂತ್ಕೋತಾರೆ. ಅವಾಗೇನು ಮಾಡ್ತೀರಾ? ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನಿಜ ಕೆಲವು ವಿದ್ಯಾರ್ಥಿಗಳಿಗೆ 1 ವರ್ಷ ಅನ್ಯಾಯವಾಗಿ ಹಾಳಾಗ್ಬಿಡುತ್ತೆ ಒಂದು ವೇಳೆ 6 ವರ್ಷ ಕಡ್ಡಾಯ ಮಾಡಿದ್ರೆ. ಹಾಗಾಗಿ ನಿಯಮ ಸಡಿಲ ಮಾಡೋದೇ ಆದರೆ ಇದು 1 ವರ್ಷಕ್ಕೆ ಮಾಡೋದಾದರೆ ಮುಂದಿನ ವರ್ಷಕ್ಕೆ ಏನು ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಇವತ್ತೇನಾದರೂ ನಿರ್ಧಾರ ಪ್ರಕಟ ಮಾಡ್ಬೋದಾ ಶಿಕ್ಷಣ ಸಚಿವರು? ಹೇಗೆ? ಅರವಿಂದ್, ಇವತ್ತು ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಪ್ರಮುಖವಾಗಿ ವಯಸ್ಸಿನ ಮಿತಿಯನ್ನು ಸಡಿಲ ಮಾಡುವಂಥ ವಿಚಾರ ಪ್ರಸ್ತಾಪ ಮಾಡ್ಬೋದು ಅಂತ. ಅರವಿಂದ್, ಒಂದು ವಿಚಾರ, ಈ ಒಂದು 6 ವರ್ಷ ಕಡ್ಡಾಯ ನಿಯಮವನ್ನು 2025-26ನೇ ಸಾಲಿಗೆ ಜಾರಿ ಮಾಡ್ತೀವಿ ಅಂತ 2022ರಲ್ಲೇ ಹೇಳಿದರು. ಸೊ ಹಾಗಾಗಿ ಪೋಷಕರು ಅದನ್ನು ನೋಡ್ಕೊಳ್ಬೇಕಾಗಿತ್ತು. ಆದರೆ ಅನೇಕ ಪೋಷಕರು ಅದನ್ನು ನೋಡ್ಕೊಳ್ಳದೆ ಆಗ್ಲೇ ಪ್ರೀ ನರ್ಸರಿಗೆ ಸೇರಿಸಿರೋದ್ರಿಂದ ಈ ಒಂದು ಸಮಸ್ಯೆ ಆಗ್ತಿರುವಂಥದ್ದು. ಹೀಗಾಗಿನೇ ಅನೇಕ ಜನ ಪೋಷಕರು ಮಧು ಬಂಗಾರಪ್ಪ ಅವರ ನಿವಾಸದ ಬಳಿ ಪ್ರತಿಭಟನೆಯನ್ನು ಮಾಡಿದ್ರು, ಅವರಿಗೆ ಮನವಿಯನ್ನು ಕೊಟ್ಟಿದ್ರು. ಈ ವರ್ಷಕ್ಕೆ ಮಾತ್ರ ಎಕ್ಸೈಸನ್ನು ಕೊಡಿ ಎನ್ನುವಂಥ ಮಾತುಗಳನ್ನು ಮನವಿಯನ್ನು ಮಾಡಿದ್ರು. ಸೊ ಹೀಗಾಗಿ SEP ರಾಜ್ಯ ಶಿಕ್ಷಣ ನೀತಿಯ ಸಮಿತಿ ಏನಿದೆ ಅದಕ್ಕೆ ಮಧು ಬಂಗಾರಪ್ಪ ಮತ್ತು ಶಿಕ್ಷಣ ಇಲಾಖೆ ಮನವಿಯನ್ನು ಮಾಡಿತ್ತು, ಏಜ್ ರಿಲ್ಯಾಕ್ಸ್ ಮಾಡುವಂಥ ನಿಟ್ಟಿನಲ್ಲಿ ವರದಿ ಕೊಡಿ ಎನ್ನುವಂಥದ್ದು. ಬಹುಶಃ ಆ ವರದಿಯನ್ನು SEP ಸಮಿತಿ ಕೊಟ್ಟಂತೆ ಕಾಣ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದಾರೆ. ನಮಗಿರುವಂಥ ಮಾಹಿತಿಗಳು ಈ ವರ್ಷಕ್ಕೆ ಅನ್ವಯ ಆಗುವಂತೆ ಸಡಿಲ ಮಾಡ್ಬೋದು. ಈ ಹಿಂದೆ 6 ವರ್ಷಕ್ಕೆ ಏನು ಸೀಮಿತ ಆಗಿತ್ತು ಅದು ಬರೋಕ್ಕಿಂತ ಮುಂಚೆ 5 ವರ್ಷ 10 ತಿಂಗಳು ಆಗಿದ್ರೆ ಮಗುಗೆ ದಾಖಲಾತಿ ಮಾಡ್ಕೊಳ್ಬೋದು ಅಂತ ನಿಯಮ ಇತ್ತು. ಸೊ ಅದನ್ನು ಈ ವರ್ಷ ಜಾರಿ ಮಾಡ್ಬೋದು, ಈ ವರ್ಷಕ್ಕೆ ಅನ್ವಯ ಆಗುವಂತೆ ಅಂತ ಹೇಳಲಾಗ್ತಿದೆ. ಯಾವುದಕ್ಕೂ ಕೂಡ ಇವತ್ತು ಮಧ್ಯಾಹ್ನ ಸುದ್ದಿಗೋಷ್ಠಿಯಲ್ಲಿ ಮಧು ಬಂಗಾರಪ್ಪನವರು ಈ ವಿಚಾರವನ್ನು ಸ್ಪಷ್ಟಪಡಿಸ್ಬೋದು. ಇನ್ನೊಂದು, ಈಗಾಗಲೇ 6 ವರ್ಷ ಏನು ಸೇರಿಸಬೇಕಾದಂಥ ನಿಯಮಕ್ಕೆ ಈಗಾಗಲೇ ಮಕ್ಕಳು ದಾಖಲಾತಿ ಆಗಿದ್ದಾರೆ LKG UKG-ಗೆ. ಆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಒಂದು ವೇಳೆ ನಿಯಮವನ್ನು ಸಡಿಲ ಮಾಡಿದ್ರೆ. ಕೋರ್ಟ್ನಲ್ಲೂ ಕೂಡ ಅನೇಕ ಜನ ಪೋಷಕರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಸಾಧಕ ಬಾಧಕಗಳನ್ನ ನಿರ್ಧಾರ ಮಾಡಿ ಇವತ್ತು ಒಂದು ಅಂತಿಮ ನಿರ್ಧಾರ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್ ಧನ್ಯವಾದ.